ಶಿವ ಬಾರೋ ಸ್ವಲ್ಪ ಆಟ ಆಡೋಣ. ನೀನ್ ಬಂದಾಗಿಂದ ನಿನ್ ಸೈಕಲ್ ರಿಪೇರಿನೇ ಮಾಡ್ತಾ ಇದೀಯಾ? ಆಗೋಯ್ತು ಆದಿ. ನಾನ್ ತುಂಬಾ ದಿನದಿಂದ ಸೈಕಲ್ಗೆ ಏನಾದ್ರೂ ಹೊಸದಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನಾನು ಇವತ್ತು ಸಕ್ಸಸ್ಫುಲ್ ಆಗಿದ್ದೀನಿ ಅನ್ಸುತ್ತೆ. ಇವತ್ತಿಂದ ನನ್ನ ಸೈಕಲ್ ಆ ಟೈರ್ ಅಷ್ಟು ಜಾಗದಲ್ಲಿ ಕೂಡ ನುಗ್ಗುತ್ತೆ, ಗೊತ್ತಾ ನಿಂಗೆ? ವಾವ್ ಶಿವ, ಇದಂತೂ ತುಂಬಾ ಚೆನ್ನಾಗಿದೆ ಇನ್ವೆನ್ಷನ್. ಹೇಗ್ ಮಾಡ್ದೆ ಇದನ್ನ? ಅಲ್ಲೋಡು, ಲೈಟ್ಸು ಬೆಳಗ್ತಿದೆ. ಈ ರಾತ್ರಿಯಲ್ಲಿ ಈ ತರ ಲೈಟ್ಸ್ ಬೆಳಗ್ತಿದ್ರೆ ಏನೋ ಅನ್ಸ್ತಾ ಇದೆ. ಅಲ್ಲಿ ಏಲಿಯನ್ಸ್ಗಳು ಇರ್ಬೇಕು. ಓ ಕಮ್ ಆನ್ ಯುಡಿ, ಅದು ಏಲಿಯನ್ಸ್ ಅಲ್ಲ. ಆದ್ರೆ ಇಷ್ಟು ರಾತ್ರಿಲಿ ಅಲ್ಲಿ ಯಾರು ಏನ್ ಮಾಡ್ತಿರ್ಬಹುದು? ನಡಿ ಹೋಗಿ ನೋಡೋಣ. ನನ್ನ ಬಿಟ್ಟೋಗ್ಬೇಡಿ, ನಿಂತ್ಕೊಳ್ಳಿ. ಓ ಇಲ್ಲ, ಇಲ್ಲಂತೂ ಬರೀ ಗಿಡ ಮರಗಳು ಬಿಟ್ರೆ ಬೇರೆ ಏನು ಕಾಣಿಸ್ತಾನೆ ಇಲ್ಲ. ಬಾಸ್ ಬಾಸ್, ಕೆಲವು ಮಕ್ಕಳು ಅಲ್ಲಿ ಗುಂಪು ಸೇರಿದ್ದಾರೆ, ಮತ್ತೆ ಈ ಕಡೆನೆ ಬರ್ತಿದ್ದಾರೆ. ನಮ್ಗೆ ತೊಂದರೆ ಕೊಡಬಹುದು ಅನ್ನಿಸ್ತಿದೆ. ನನ್ನ ಹೆಸರು ಚೋಟು ಬಾಯ ಅಂತ. ಆದ್ರೆ ನಾನು ಮಾಡೋ ಕೆಲಸ ಎಲ್ಲ ದೊಡ್ಡದೆ. ನೀನ್ ಯೋಚನೆ ಮಾಡಬೇಡ. ಹೋಗು ಚೋಟು, ಏನ್ ಮಾಡ್ಬೇಕು ಅಂತ ಗೊತ್ತು ತಾನೆ? ಆದಿ, ಕ್ಯೂಡಿ, ಹೆದರ್ಕೊಳ್ಳೋದನ್ನ ನಿಲ್ಸಿ. ಅದು ಏಲಿಯನ್ ದೆವ್ವ ಏನೂ ಇಲ್ಲ. ಯಾರೋ ಇಲ್ಲಿದ್ದಾರೆ, ನಮ್ಮನ್ನ ಹೆದರ್ಸೋಕೆ ಪ್ರಯತ್ನಿಸ್ತಿದ್ದಾರೆ. ಸಡನ್ ಆಗಿ ಕಾರ್ ಎಲ್ಲಿಂದ ಬಂತು? ನಾನು ಅವರ ಹಿಂದೆನೆ ಹೋಗ್ತೀನಿ. ಅಂಕಲ್, ನೀವಿವಾಗ ತಪ್ಪಿಸ್ಕೊಳ್ಳೋದು ನಿಮ್ಗೆ ಕಷ್ಟಕರ ಕೆಲಸ. ಮತ್ತೆ ಇದನ್ನ ಹೇಳಿ, ಇಷ್ಟು ರಾತ್ರಿ ಇಷ್ಟು ಸೈಲೆಂಟ್ ಜಾಗದಲ್ಲಿ ನೀವು ಏನ್ ಮಾಡ್ತಾ ಇದ್ರಿ ಅಂತ? ಏ ಮಗು, ದಾರಿ ಬಿಡದೆ ಇದ್ರೆ ಸರಿ ಇರೋದಿಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಏನ್ರ ನೀವು ಒಬ್ಬ ಮಗು ಹತ್ರ ಒದೆ ತಿಂತ ಇದೀರಾ? ಕಾಪಾಡೆ, ಕಾಪಾಡಿ, ಯಾರಾದ್ರೂ ಕಾಪಾಡಿ, ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ, ಕಾಪಾಡು ಮಗು ನನ್ನನ್ನ. ಮಗು ಅಲ್ಲ, ಶಿವ, ಶಿವ, ಕಾಪಾಡು ನನ್ನನ್ನ. ಅಂಕಲ್, ನಾನ್ ನಿಮ್ಮನ್ನ ಕಾಪಾಡ್ಬಿಡ್ತೀನಿ. ಆದ್ರೆ ಮೊದ್ಲು ನೀವು ನಿಮ್ಮ ಬಾಸ್ನ ಹೆಸರು ಮತ್ತೆ ನೀವು ಅಷ್ಟ್ ರಾತ್ರಿ ಆ ಗಿಡಗಳ ಹತ್ರ ಏನ್ ಮಾಡ್ತಿದ್ರಿ ಅಂತ ಹೇಳಿ. ಇಲ್ಲ ಅಂದ್ರೆ ನಾನೀಗ ಹೊರಡ್ತೀನಿ. ಬಾಯ್ ಬಾಯ್. ಇಲ್ಲ ಇಲ್ಲ, ಆತರ ಮಾಡ್ಬೇಡ. ಹೇಳ್ತೀನಿ ಹೇಳ್ತೀನಿ, ನನಗೆ ಗೊತ್ತಿರೋದು ಮಾತ್ರ ನಾನು ಹೇಳ್ತೀನಿ. ಅವನಿಲ್ಲಿ ಸ್ಮಗ್ಲಿಂಗ್ ಮಾಡ್ತಾನೆ, ಮತ್ತೆ ಫರ್ನಿಚರ್ದು ಬಿಸ್ನೆಸ್ ಇದೆ ಅವಂದು. ಇದಕ್ಕಿಂತ ಹೆಚ್ಚಾಗಿ ನನ್ಗಿನ್ನೇನು ಗೊತ್ತೇ ಇಲ್ಲ. ಕಾರ್ನ ಹಿಂದೆ ಸೀಟ್ನಲ್ಲಿ ದಾರ ಇದೆ, ಅದನ್ನ ಇಲ್ಲಿ ಎಸಿ ಬೇಗ. ನನ್ನ ಕೈ ಜಾರ್ತಾ ಇದೆ.
ಹಗ್ಗ ಇಟ್ಕೊಂಡು ಬೇಗ ಮೇಲ್ಗಡೆ ಬನ್ನಿ. ಇದು ನಿಜವಾದ ಡೈಮಂಡ್ ಅನ್ಸುತ್ತೆ. ಇದನ್ನ ಲಡ್ಡು ಸಿಂಗ್ ಸರ್ಗೆ ಕೊಡ್ಬೇಕು. ನೋಡಿ, ಟ್ರ್ಯಾಕ್ ಬರ್ತಿದ್ದ ಹಾಗೇನೆ ಎಲ್ಲ ಈ ಕುರ್ಚಿಗಳನ್ನ ಅದ್ರಲ್ಲಿ ಹಾಕ್ಬಿಡಿ. ನೆನಪಿರ್ಲಿ, ಈ ಎಲ್ಲ ಕನ್ಸೈನ್ಮೆಂಟ್ ಇವತ್ತು ಸಾಯಂಕಾಲ ವೀನಸ್ ಸಿಟಿಲಿ ಇರಬೇಕು. ಮತ್ತೆ ಈ ಚೇರನ್ನ ಮೊದಲು ತಗೊಂಡು ಹೋಗಿ. ಮತ್ತೆ ನೆನಪಿರ್ಲಿ, ನನ್ನ ಹೆಸರು ಚೋಟಾ ಬಾಯ್. ನನ್ನ ಕೆಲಸ ಏನಿದ್ರು ದೊಡ್ಡದೇ. ನನ್ನ ಏರಿಯಾದಲ್ಲಿ ಕಳ್ತನ, ಡೈಮಂಡ್ ಸ್ಮಗ್ಲಿಂಗ. ಈ ಸ್ಮಗ್ಲರ್ಸ್ಗೆ ಗೊತ್ತಿಲ್ಲ, ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಕಳ್ಳರು ಕಳ್ತನ ಮಾಡ್ತಾ ಇದ್ರು ಜನ ಹೇಳ್ತಾರೆ ಕಳ್ತನ ಮಾಡ್ಬೇಡಿ, ಯಾಕಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಗೊತ್ತಿದೆ, ಅದ್ನ ಬಿಡಿ. ಈಗ ಸ್ಮಗ್ಲರ್ಸ್ ನ ಏನ್ ಮಾಡ್ಬೇಕು ಅಂತ ಹೇಳಿ. ಓಕೆ ಶಿವ, ನನಗೀಗ ಹೇಳಿ ಅವನ್ ಯಾರು, ಹೇಗಿದ್ದ ಅನ್ನೋದನ್ನ. ಲಡ್ಡು ಸಿಂಗ್ ಸರ್, ನಮ್ಗೆ ಕಳ್ಳನ್ ಬಗ್ಗೆ ಗೊತ್ತಿರೋದು ಏನಂದ್ರೆ ಇಷ್ಟೇನೆ, ಅವನು ಒಬ್ಬ ಫರ್ನಿಚರ್ ಓನರ್ ಅಂತ. ನೀನ್ ಚಿಂತೆ ಮಾಡ್ಬೇಡ ಶಿವ, ಆ ಡೈಮಂಡ್ ಸ್ಮಗ್ಲರ್ಸ್ ನಾನ್ ಸ್ಮಗ್ಲಿಂಗ್ ಮಾಡಿ ಜೈಲ್ನಲ್ಲಿ ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ. ನಗರದಲ್ಲಿರೋ ಎಲ್ಲಾ ಫರ್ನಿಚರ್ ಅಂಗಡಿಯವ್ರನ್ನೂ ಹಿಡ್ಕೊಂಡ್ ಬರ್ತೀನಿ. ನಾನ್ ನೋಡ್ತೀನಿ ಹೇಗ್ ತಪ್ಪಿಸ್ಕೊಂಡು ಹೋಗ್ತಾರೆ ಅಂತ. ಒಳ್ಳೇದು ಲಡ್ಡು ಸಿಂಗ್ ಸರ್, ಏನಾದ್ರೂ ಹೆಲ್ಪ್ ಬೇಕಂದ್ರೆ ಕಾಲ್ ಮಾಡ್ಬಿಡಿ. ಇನ್ಸ್ಪೆಕ್ಟರ್ ಸರ್, ನೀವಂತೂ ಮಹಾನ್ ಇನ್ಸ್ಪೆಕ್ಟರು. ನೀವು ನನ್ನ ಕಣ್ಣನ್ನ ಒಂದ್ ಸ್ವಲ್ಪ ನೋಡ್ತೀರಾ? ನನ್ನ ಕಣ್ಣಲ್ಲಿ ನಿಯತ್ತು ಕಾಣ್ತಾ ಇಲ್ವಾ? ನನಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೆ ಸ್ಕೂಲ್ ಕಳ್ಸೋದಕ್ಕೂ ಒಂದೊಂದ್ಸಲ ತುಂಬಾ ಕಷ್ಟಪಡ್ತೀನಿ. ಅಯ್ಯೋ ಇನ್ಸ್ಪೆಕ್ಟರ್ ಸರ್, ಕೆಲವು ಸಲ ನನಗೆ ಊಟಕ್ಕೂ ಕಷ್ಟ ಆಗಿಬಿಡುತ್ತೆ. ನೀವು ಸ್ಮಗ್ಲರ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಸೇವೆ ಈ ಸಮಾಜಕ್ಕೆ ತುಂಬಾ ಅಗತ್ಯ ಇದೆ. ನೀವು ನಡೀರಿ, ಹೋಗಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ನಡೀರಿ. ಇನ್ಸ್ಪೆಕ್ಟರ್ ಸರ್, ನನ್ ಕಣ್ಣನ್ನು ನೋಡಿ. ನಮಗೂ ತುಂಬಾ ಚಿಕ್ಕ ಚಿಕ್ಕ ನನ್ನನ್ನ ಕ್ಷಮಿಸ್ಬಿಡಿ. ನೀವೆಲ್ರೂ ಒಳ್ಳೆಯವರು, ನೀವೆಲ್ರೂ ಈಗ ಹೋಗಬಹುದು. ನಡೀರಿ, ಹುಷಾರಾಗಿ ಹೋಗಿ, ಆದಷ್ಟು ಬೇಗ. ಏನಾದ್ರೂ ಕಾಣಿಸ್ತಾ ಶಿವ? ಇನ್ನು ಏನು ಸಿಕ್ಕಿಲ್ಲ ರೇವಾ, ಆದ್ರೆ ಇದೇ ಜಾಗನೇ ನಾವು ನಿನ್ನೆ ರಾತ್ರಿ ಬಂದಿದ್ದು. ಆ ಕಳ್ಳರು ಇಲ್ಲಿಂದ ಓಡ್ ಹೋಗಕ್ಕೆ ಯಾವ್ದೋ ಒಂದು ದಾರಿ ಮಾಡಿದ್ದಾರೆ. ಇಲ್ಲಿ ನೋಡು, ಅವರು ಇದನ್ನ ಕಡ್ದು ಇಲ್ಲಿ ಟನಲ್ಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇದರಿಂದಾನೇ ಅವರು ಬೀಚ್ ಕಡೆ ಹೋಗಿ ಬರೋದ್ ಮಾಡ್ತಾರೆ. ನಾನ್ ಒಳಗ್ ಹೋಗಿ ನೋಡ್ತೀನಿ. ವೆಲ್ ಡನ್ ಶಿವ, ವೆಲ್ ಡನ್. ನೀನು ದಾರಿನ ಕಂಡು ಹಿಡಿದು ಬಿಟ್ಟೆ. ನಾನು ಕೂಡ ಇದ್ರ ಬಗ್ಗೆನೇ ಯೋಚಿಸ್ತಾ ಇದ್ದೆ. ನನ್ಗೆ ಗೊತ್ತಿಲ್ಲ ಶಿವ, ನನ್ಗೂ ಈ ತರನೇ ಯೋಚನೆ ಯಾಕೆ ಬಂತು ಅಂತ. ನಿನ್ನ ಮತ್ತೆ ನನ್ನ ಆಲೋಚನೆ ಎರಡೂ ಒಂದೇ ಆಗಿದೆ. ಲಡ್ಡು ಸಿಂಗ್ ಸರ್, ನೀವು ಇಲ್ಲ ಹೇಗೆ? ಶಿವ, ನನಗ್ ಬಂದಿರೋ ಒಂದು ಮಾಹಿತಿ ಪ್ರಕಾರ ಆ ಸ್ಮಗ್ಲರ್ಸ್ ನ ಹಿಡಿಯೋದಕ್ಕೆ ಒಂದು ಪ್ಲಾನ್ ಮಾಡಿದೀನಿ. ನಿನಗ್ ಗೊತ್ತಾದ್ರೆ ಆ ಸ್ಮಗ್ಲರ್ಸ್ ನ ಎಲ್ಲಾ ದಾರಿನೂ ಬಂದಾಗತ್ತೆ. ಈಗ ನೀವೆಲ್ಲ ಸೈಡ್ಗೆ ಹೋಗಿ, ನಾನೀಗ ಒಳಗಡೆ ಹೋಗಿ ಅವ್ರೆಲ್ಲರನ್ನು ಹಿಡಿದು ಹೊರಗಡೆ ಎಳ್ಕೊಂಡ್ ಬರ್ತೀನಿ. ಸೈಡಿಗೆ ನಡೀರಿ, ಸೈಡ್. ಮೊದ್ಲೇ ಯಾಕೆ ಕರಿತಾ ಇದೀಯಾ ಶಿವ? ನಾನು ಹೋಗ್ತಾ ಇದ್ದೀನಿ. ನಾನೀಗ ಹೀರೋ ಆಗ್ತೀನಿ. ಅಯ್ಯೋ, ನನಗೀಗ ಏನಾಯ್ತು?